ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಿ ಬಿ ಲೋಕ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾವಿವತ್ತು ಚಿತ್ರದುರ್ಗ ತಾಲೂಕಿನ ತುರುವನೂರಲ್ಲಿದ್ದೀವಿ. ಈ ಊರಿನ ವಿಶೇಷ ಏನಂದರೆ 1930ರಲ್ಲಿ ಇಲ್ಲಿ ಈಚಲ ಮರದ ಚಳುವಳಿ ನಡೀತದೆ. ಈ ಚಳುವಳಿ ಯಾವ ಮಟ್ಟಿಗೆ ಕ್ರಾಂತಿಕಾರಿಯಾಗಿ ಬೆಳೀತು ಅಂದರೆ ಇಡೀ ದೇಶಾದ್ಯಂತ ಈ ಚಳುವಳಿ ಬಗ್ಗೆ ಸುದ್ದಿ ಆಯಿತು. ಹಾಗೆ ಇಲ್ಲಿ ಗಾಂಧೀಜಿಯವರು ಈ ಊರಿನ ಬಗ್ಗೆ ಒಂದು ವಿಶೇಷವಾದ ಪ್ರೀತಿನ ಇಟ್ಕೊಂಡಿದ್ದರು. ಈ ಚಳುವಳಿಯಲ್ಲಿ ಎಸ್ ನಿಜಲಿಂಗಪ್ಪ, ಓಚಿ ಬೋರಯ್ಯ ಹಾಗೂ ಕೊಂಡಜ್ಜಿ ಬಸಪ್ಪನಂಥ ಮಹಾ ಮುಖಂಡರೇ ಪಾಲ್ಗೊಂಡಿದ್ದರು. ಅದರ ಜೊತೆಗೆ ಈ ಊರಿನ ಪ್ರತಿಯೊಬ್ಬರು ಪುರುಷರಾಗಲಿ ಮಹಿಳೆಯರಾಗಲಿ ಎಲ್ಲರೂ ಭಾಗವಹಿಸ್ತಾ ಇದ್ದರು. ಬನ್ನಿ ಈ ಊರಿನ ಹಿರಿಯರ ಹತ್ರ ಮಾತಾಡಿ ಆ ಚಳುವಳಿ ಬಗ್ಗೆ ಮಾಹಿತಿ ತಗೊಳ್ಳೋಣ. ಸ್ನೇಹಿತರೆ, ಇವತ್ತು ನಮ್ಮ ಜೊತೆ ತುರುನೂರಿನ ಮುಖಂಡರಾದ ಕಾಕಿ ಹನುಮಂತ ರೆಡ್ಡಿಯವರು ಇದ್ದಾರೆ. 1930ರಲ್ಲಿ ನಡೆದಂಥ ಈಚಲ ಮರದ ಚಳುವಳಿ ಬಗ್ಗೆ ಅವರಿಂದನೇ ಮಾಹಿತಿ ತಗೊಳ್ಳೋಣ. ಬನ್ನಿ ಸರ್. ನಮಸ್ತೆ. ನಮಸ್ತೆ ಸರ್. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮಸ್ತೆ ಸರ್. 1930ರಲ್ಲಿ ಈಚಲ ಮರದ ಚಳವಳಿ ನಡೀತು. ಅದ್ರ ಬಗ್ಗೆ ಈ ಊರಿನ ಮುಖಂಡರಾದ ನಿಮಗೆ ಮಾಹಿತಿ ಏನು? ಈ ಮಾಹಿತಿ ನಾವು ಹಿರಿಯರನ್ನು ಎಲ್ಲ ನಮ್ಮ ಊರಿನ ಈ ಚಳವಳಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಮುಖಂಡರಲ್ಲಿ ನಾವು ಅವರನ್ನು ಕೇಳಿದಾಗ ಅವರಿಂದ ಬಂದಂಥ ಮಾಹಿತಿ ಪ್ರಕಾರ ಅವರು ತೆಗೆದುಕೊಂಡು ನಾವು ತಿಳ್ಕೊಂಡಂಥ ವ್ಯಕ್ತಿಗಳು ನಾವು. ಯಾಕಪ್ಪ ಅಂದರೆ ಅವತ್ತು ಈಚಲ ಚಳವಳಿ 1930ರಲ್ಲಿ ಈಚಲ ಮರ ಚಳವಳಿ ಪ್ರಾರಂಭ ಆಯಿತು. ಪ್ರಾರಂಭ ಆದಾಗ ಇಲ್ಲಿಂದಾನೇ ತುರುವನೂರಿನಿಂದಲೇ ಪ್ರಾರಂಭ, ಚಿತ್ರದುರ್ಗ ಜಿಲ್ಲೆಗೆ ತುರುವನೂರಿನಿಂದಲೇ ಪ್ರಾರಂಭ ಆಯಿತು. ಪ್ರಾರಂಭ ಆದಾಗ ಆವಾಗ ಈ ಈಚಲ ಮರ ಚಳುವಳಿಗೆ ನಿಜಲಿಂಗಪ್ಪನವರು ಮತ್ತು ಕೊಂಡಜ್ಜಿ ಬಸಪ್ಪನವರು ಮತ್ತು ಓಚಿ ಬೋರವನು ಆ ಮುಖಾಂತರದಲ್ಲಿ ನಮ್ಮ ತುರುವನೂರಿನ ಇಂದ್ರಣ್ಣ ಗೌಡರ ಮನೆಗೆ ಬಂದರು. ಅವರು ಬಂದುಬಿಟ್ಟು ಅವ್ರ ಮುಖಾಂತರ ಗೌಡ್ರು ದಬ್ಬಾಳಿಗಿತ್ತು ಅವಾಗಿನ ಕಾಲದಲ್ಲಿ. ಗೌಡರು ಅವರು ಹೇಳಿದಂಗೆ ಕೇಳ್ತಿದ್ವಿ ನಾವು. ಎಲ್ಲ ನಾಯಕರು ಅವ್ರು ಹೇಳಿದಂಗೆ ಗೌಡ ತೋಟಿ ತಳವಾಲ ಅಂತ ಇರಲ್ಲ, ಅವ್ರು ಹೇಳಿದಂಗೆ ಕೇಳ್ತಿದ್ವಿ. ಅವರು ಎಲ್ಲ ಮುಖಂಡರಿಗೆ ಒಂದು ಸುತ್ತಲೇ ಕಳಿಸಿದ್ರು. ಬಂದಾಗ ಎಲ್ಲ ಮುಖಂಡರು ಮಹಾತ್ಮ ಗಾಂಧೀಜಿಯವ್ರು ಮಹಾತ್ಮ ಗಾಂಧಿ ಕಳಿಸಿದ್ರು ಸರ್. ಕಳಿಸಿದಾಗ ಅವಾಗ ಏನಂತ ಅವರು ಇದನ್ನು ನಾವು ಮಾಡಬೇಕು, ಹಮ್ಮಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಅವಾಗ ಇಂದ್ರಣ್ಣಗೌಡ ನೇತೃತ್ವದಲ್ಲಿ ಇದನ್ನು ಚಳವಳಿನ ಹಮ್ಮಿಕೊಂಡ್ವಿ. ಅವಾಗ ಅವರು ಏಕಂತಪ್ಪ ಮಾಸ್ಟ್ರು ಮತ್ತು ಕರಿಯಪ್ಪನವರು, ಮುಲ್ಲಂಗಿ ಇವರು ಸಾನಿಕ್ಯಂ ಗೋವಿಂದ ರೆಡ್ಡಿ, ಗಿಡ್ಡ ರಾಮೋಜಿನವರು ಮತ್ತು ಚೆನ್ನಾರೆಡ್ಡಿಯವರು ಮತ್ತು ಭಾರಿ ಲಕ್ಷ್ಮಣ ರೆಡ್ಡಿಯವರು ಮತ್ತು ಗೌಡ್ರು ಹನುಮಕ್ಕ, ಗೌಡ್ರು ಸುಶೀಲಮ್ಮ, ಮಹಿಳೆಯರಲ್ಲಿ ಸುಸಮ್ಮ, ಎಲ್ಲರನ್ನೂ ಅವನ್ನೆಲ್ಲ ಕರೆಸಿಬಿಟ್ಟು ಎಲ್ಲ ಹೊಂದಾಣಿಕೆಯಿಂದ ಎಲ್ಲರೂ ಕುರುಬ ಜನಾಂಗ, ರೆಡ್ಡಿ ಜನಾಂಗ, ನಾಯಕ ಜನಾಂಗ ಮತ್ತು ಜನಾಂಗ ಎಲ್ಲ ಜನಾಂಗವ್ರನ್ನ ಕರೆಸಿಬಿಟ್ಟು ಅವರು ಒಂದು ಮೀಟಿಂಗ್ ಮಾಡಿದಾಗ ಗೌಡ್ರೆ ನೀವು ಏನು ಹೇಳ್ತೀವಿ ಅದೇ ಥರನೇ ನಾವು ಮಾಡ್ತೀವಿ, ನಮ್ಮ ದೇಶಕ್ಕೆ ಒಳ್ಳೇದಾಗಬೇಕು, ಬ್ರಿಟಿಷರ ಕಪಿ ಮುಷ್ಟಿಯಿಂದ ನಾವು ತಪ್ಪಿಸ್ಕೋಬೇಕು, ಒಳ್ಳೇದಾಗಬೇಕು, ನಮಗೆ ಒಳ್ಳೆಯದು, ನಾವು ಸ್ವತಂತ್ರ ಬರಬೇಕು ಅಂತೇಳಿ ಹೇಳಿದಾಗ ಅವರು ಹಮ್ಮಿಕೊಂಡಾಗ ಅವರ ನೇತೃತ್ವದಲ್ಲಿ ಈ ಚಳವಳಿ ಹಮ್ಮಿಕೊಂಡಿತ್ತು. ಹೇಗೆ ಇದು ಚಳವಳಿಯಿಂದ ಏನು ನಡೀತಾ ಇತ್ತು? ಪ್ರತಿಭಟನೆ ಮಾಡ್ತಾ ಇದ್ರ ಅಥವಾ ಬ್ರಿಟಿಷ್ ಅವ್ರ ಜೊತೆ ಏನು ನಿಮ್ಮ ಒಂದು ಹೋರಾಟ ಇರ್ತಾ ಇತ್ತು? ಯಾವ ಥರ ಇರ್ತಾ ಇತ್ತು? ಬ್ರಿಟಿಷರು ಬಂದು ಎಲ್ಲ ಪೊಲೀಸ್ ಎಲ್ಲ ಕಳಿಸ್ಬಿಟ್ಟು ಅವರು ಬಂದೋಬಸ್ತ್ ಹಾಕಿದ್ರು. ಅದು ಹೆಂಗೆ ಮಾಡ್ತಾರೆ ಮಾಡಲಿ ಅಂತ ಹೇಳ್ಬಿಟ್ಟು ಅವರು ಭಾರಿ ಬಂದೋಬಸ್ತ್ ಹಾಕಿದ್ರು. ಆದ್ರೂ ಅವರಿಗೆ ಒಂದು ಮಾಹಿತಿ ಕೊಟ್ವಿ ನಾವು, ಊರಿನವರ ಜನಗಳೆಲ್ಲ ಮಾಹಿತಿ ಕೊಟ್ಟು ನಾವು ಪ್ರೀತಿಯಿಂದ ಸತ್ಯಾಗ್ರಹ ಮಾಡ್ತೀವಿ, ಇದು ನಾವು ಇದರಿಂದ ಮಾಡಲ್ಲ ಅಂತ ಹೇಳ್ಬಿಟ್ಟು ಇಲ್ಲ ಪ್ರೀತಿಯಿಂದ ನಾವು ಮಾಡ್ತೀವಿ, ನಾವು ಇದು ಮಾಡಲ್ಲ ಅಂತ ಹೇಳ್ಬಿಟ್ಟು ನಾವು ಹೇಳಿದ್ವಿ. ಹಂಗಾದ್ರೆ ಮಾಡ್ರಿ ಅಂತಂದು ಮಾಡಿದಾಗ ಎಲ್ಲರೂ
ಇಡೀ ಊರಿನ ಜನ ಮಾರಿಕಾಂಬ ದೇವಸ್ಥಾನದ ಹತ್ರ ಬಂದುಬಿಟ್ಟು ಎಲ್ಲ ಮಹಿಳೆಯರು ಪುರುಷರು ಎಲ್ಲರೂ ಬಂದರು. ಇಲ್ಲಿಂದ ಬೆಳಿಗ್ಗೆ 6:30ಗೆ ಶುರು ಮಾಡಿದ್ವಿ. ಅಂದ್ರೆ ಈಚಲ ಮರದ ಚಳವಳಿ ಅಂದ್ರೆ ಈಚಲ್ ಮರನ ಕಡಿಯೋದು. ಹೌದು, ಈಚಲ ಮರ. ಈಚಲ ಮರ ಅಂದ್ರೆ ಅದನ್ನ ಕಡಿದ್ರೆ ಹೆಂಡ ಮಾರಕ್ಕಾಗಲ್ಲ. ಈಚಲ ಮರ ಅಂದರೆ ಅದು ಭಾರಿ ಬೇಡಿಕೆ ಇರ್ತಕ್ಕಂಥ ಮರ. ಅದು ಯಾಕಪ್ಪ ಅಂದರೆ ಸರ್ಕಾರಕ್ಕೆ ಭಾರಿ ಲಾಭದಾಯಕವಾದ ವಸ್ತು ಅದು. ಅದರಿಂದ ಇದರಿಂದ ಬರ್ತಕ್ಕಂಥ ನೀರ ಅದೇನೈತೋ ಆ ನೀರದಿಂದ ಎಂಡ ಮಾಡಿ ಆ ಎಂಡದಿಂದ ಪ್ರತಿಯೊಂದು ಇವಕ್ಕೆ ಮದ್ಯಪಾನ ಮಾಡಿಬಿಟ್ಟು ಶೇಖರಣೆ ಮಾಡಿದ್ರು. ಅದರಿಂದ ಭಾರಿ ಲಾಭ ಇತ್ತು ಸರ್ಕಾರಕ್ಕೆ, ಬ್ರಿಟಿಷ್ ಸರ್ಕಾರಕ್ಕೆ ಭಾರಿ ಲಾಭ ಇತ್ತು. ಅದರಿಂದ ನಾವು ಇದನ್ನು ಕಳೆದು ಬಿಟ್ಟರೆ ಅವ್ರು ಹೆಂಗೆ ತಾಮ್ತಾರೆ ನೋಡೋಣ ಅಂತೇಳ್ಬಿಟ್ಟು ನಾವು ಅದನ್ನು ಪ್ರತಿಭಟನೆ ಹಮ್ಮಿಕೊಂಡ್ವಿ. ಅಂದ್ರೆ ಪ್ರತಿದಿನ ಬೆಳಗ್ಗೆ ಹೋಗೋದು, ಈಚಲ್ ಮರ ಕಡಿಯೋದು, ಸಾಯಂಕಾಲ 6:30-7 ಗಂಟೆಗೆ ವಾಪಸ್ ಬರೋದು. ಒಂದು ಸಲಕ್ಕೆ ಇಡೀ ಊರೇ ಹೋಗ್ತಿದ್ರ? ಒಂದು ಸಲಕ್ಕೆ ನಮ್ಮ ತುರುವನೂರಿನ ಒಂದೇ ಜನ ಅಲ್ಲ, ಚಿತ್ರದುರ್ಗ, ದಾವಣಗೆರೆ ಎಲ್ಲ ಜಿಲ್ಲೆಯಿಂದ ತುರುವನೂರಿಗೆ ಸೇರೋರು. ಈ ತುರುವೂರು ಹೋಬಳಿಯ ಜನ, ಎಲ್ಲ ಗ್ರಾಮದ ಜನ ಬಂದುಬಿಟ್ಟು ತುರುವನೂರಿಗೆ, ಮುಖಂಡರುಗಳು ಎಲ್ಲರೂ ಬಂದ್ಬಿಟ್ಟು ತುರುವನೂರಿಗೆ ಎಲ್ಲ ಸೇರೋರು. ಮಧ್ಯದ ಭಾಗ ಇದು ಮಾಡಿಬಿಟ್ಟು ಇಲ್ಲಿಂದ ಪ್ರಾರಂಭ ಮಾಡ್ತಿದ್ವಿ. ಪ್ರಾರಂಭ ಮಾಡಕ್ಕೆ ಹೋದರೆಲ್ಲರನ್ನ ಅವರು ಪೊಲೀಸ್ನವರು ಎಲ್ಲ ಅರೆಸ್ಟ್ ಮಾಡೋರು. ಬ್ರಿಟಿಷ್ ಎಲ್ಲರನ್ನ ಅರೆಸ್ಟ್ ಮಾಡೋರು. ಒಂದೊಂದು ದಿವಸಕ್ಕೆ 2,000-3,000 4,000 ಜನ ಅರೆಸ್ಟ್ ಮಾಡೋರು. ಇಲ್ಲಿ ಪ್ರತಿದಿನ ಅಷ್ಟು ಮಾಡಿದ್ರೆ ಮತ್ತೆ ಅಷ್ಟು ಜನ ಇಲ್ಲಿ ತಿರುಗಿ ಶೇಖರಣೆ ಆಗ್ತಿದ್ವಿ. ಶೇಖರಣೆ ಮಾಡಿಬಿಟ್ಟು ಪ್ರತಿ ಸಲ ಅಷ್ಟು ಮಾಡಿದ್ರೂ ಜನ ಯಾರು ಕುಗ್ಲಿಲ್ಲ, ಭಾರಿ ಹೋರಾಟ ಮಾಡಿದ್ರು. ನಾವು ನೋಡೋಣ ಅದು ಏನು ಮಾಡ್ತಾರೆ ಮಾಡಲಿ, ನಾವು ಪೂರ್ತಿ ಬಗ್ಗಬಾರ್ದು, ನಾವು ಪ್ರೀತಿಯಿಂದನೇ ಸ್ವತಂತ್ರ ಪಡಿಬೇಕು ಅಂತೇಳ್ಬಿಟ್ಟು ಭಾರಿ ಹೋರಾಟ ಮಾಡಿದಾಗ ಅದು ತಡೆಯೋಕ್ಕಾಗಲಿಲ್ಲ ಅವ್ರ ಕೈಲಿ. ನಾವು ಅವಾಗ ಮೀಚಲು ಮರಗಳನ್ನ ಎಲ್ಲ ಧ್ವಂಸ ಮಾಡಿದಾಗ ಬ್ರಿಟಿಷರ ಸರ್ಕಾರಕ್ಕೆ ಅವರಿಗೆ ಲಾಭ ಅನ್ನೋದು ಕುಂಠಿತ ಆದಾಗ ಅವ್ರಿಗೆ ಭಾರಿ ಹಿನ್ನಡೆ ಆಯ್ತು. ಹಿನ್ನಡೆ ಆದಾಗ ಅವ್ರ ಮನವರಿಕೆ ಆಯ್ತು, ಇದು ಭಾರಿ ವಿಜೃಂಭಣೆ ಆಗಿಬಿಡ್ತು, ಭಾರಿ ವಿಕೋಪವಾಗಿಬಿಡ್ತು. ನಾವು ಇದೇ ಥರ ಮೊಡ್ಡುತನ ಮಾಡಿದ್ರೆ ನಮಗೆ ಕಷ್ಟ ಆಗುತ್ತೆ. ನಾವು ಇನ್ನೇನು ಬಿಟ್ಟು ಮಹಾತ್ಮ ಗಾಂಧಿಯವರು ಹೇಳ್ದಂಗೆ ಕೇಳಬೇಕು, ನಾವು ಅವ್ರು ಹೇಳ್ದಂಗೆ ಮಾಡಬೇಕು, ನಮ್ಮ ಬೇಡ ಸಾಕು ಅಂತೇಳ್ಬಿಟ್ಟು ಅವರು ನಮ್ಮ ದೇಶಕ್ಕೆ ತಿರ್ಗಾ ಅದೇ ಈಚಲ ಮರದ ಎಫೆಕ್ಟ್ ಆಯ್ತು ಬ್ರಿಟಿಷರಿಗೆ. ಹೌದು. ಈ ಭಾಗದಲ್ಲಿ ಅಷ್ಟೊಂದು ಮರ ಇತ್ತ? ಮೈಸೂರು ಮಹಾರಾಜರ ಕಾಲದಲ್ಲಿ ಅತಿ ಹೆಚ್ಚು ಈಚಲು ಮರ ಇದೇ ಭಾಗದಲ್ಲಿ ಇದ್ದದ್ದು. ಚಿತ್ರದುರ್ಗ, ದಾವಣಗೆರೆ, ಚಿತ್ರದುರ್ಗ, ಮೊದಲು ಚಿತ್ರದುರ್ಗ ಜಿಲ್ಲೆ, ದಾವಣಗೆರೆನೂ ಚಿತ್ರದುರ್ಗ ಜಿಲ್ಲೆ ಇತ್ತು. ಅದರಿಂದ ಅತಿ ಹೆಚ್ಚು ಈಚಲು ಮರ ತಿರುವನೂರಿನಲ್ಲಿ ಭಾಗದಲ್ಲಿ ಇತ್ತು ಆ ಟೈಮಲ್ಲಿ. ಹೌದೌದು, ಚಿಕ್ಕ ಭಾರಿ ಈಚಲು ಮರ ಇತ್ತು. ಅದರಿಂದ ಇಲ್ಲಿದ್ದಲೇ ಪ್ರಾರಂಭ ಮಾಡ್ಬೇಕಂತೇಳ್ಬಿಟ್ಟು ಹಮ್ಮಿಕೊಂಡಾಗ ಮಹಾತ್ಮ ಗಾಂಧೀಜಿಯ ಒಂದು ಫೋಟೋ, ಅವರದ್ದು ಒಂದು ಪ್ರತಿಮೆ ಇದೆ, ಒಂದು ಫೋಟೋ ಇಟ್ಕೊಂಡ್ಬಿಟ್ಟು ನಾವು ಇಡೀ ಮಹಿಳೆಯರೆಲ್ಲ ಮಹಾತ್ಮ ಗಾಂಧೀಜಿಯವರ ಒಂದು ಫೋಟೋ ಇಟ್ಕೊಂಡು ಅವ್ರ ಫೋಟೋ ಮುಂದೆ ಇಟ್ಕೊಂಡ್ಬಿಟ್ಟು ಪ್ರತಿಯೊಬ್ಬರು ಮಹಿಳೆಯರು ಪುರುಷರು ಎಲ್ಲರೂ ಅವ್ರ ಫೋಟೋ ಇಟ್ಕೊಂಡ್ಬಿಟ್ಟು ಮೆರವಣಿಗೆಯಾಗಿ ಹೋಗ್ತಿದ್ವಿ. ಈ ಪ್ರತಿಮೆ ಆಗಿದ್ದು ಹೇಗೆ ಅಂತ? ಈ ಪ್ರತಿಮೆ ಆಗಿದ್ದು ಹೆಂಗಪ್ಪ ಅಂದರೆ, ನಮ್ಮದು ಆ ಫೋಟೋ ಇಟ್ಕೊಂಡು ಪ್ರತಿಭಟನೆ ಮಾಡಿದ್ವಲ್ಲ, ಬಂದಾಗ ಪ್ರೀತಿಯಿಂದ ಸ್ವತಂತ್ರ ಪಡೆದಾಗ ಅವಾಗ ಭಾರಿ ಖುಷಿ ಆಯ್ತು. ನಾವು ಪ್ರೀತಿಯಿಂದನೇ ನಾವು ಚಳವಳಿ ಮಾಡಿದ್ವಿ. ನಾವು ಈ ಅಹಿಂಸೆ ನಾವು ಇದರಿಂದ ಇದು ಮಾಡಲಿಲ್ಲ, ಪ್ರೀತಿಯಿಂದನೇ ನಾವು ಸ್ವತಂತ್ರ ಪಡ್ಕೊಂಡ್ವಿ. ಅದರಿಂದ ಮಹಾತ್ಮ ಗಾಂಧೀಜಿ ಫೋಟೋ ಇಟ್ಕೊಂಡು ನಾವು ಪ್ರತಿ ಚಳವಳಿ ಮಾಡಿದ್ದಕ್ಕೆ ನಾವು ಮಹಾತ್ಮ ಗಾಂಧೀಜಿ ಒಂದು ಹೆಸರು ಉಳಿಸ್ಬೇಕಂತ ಬಿಟ್ಟು ಅವತ್ತು ನಮ್ಮ ಊರಿನ ಎಲ್ಲ ನಾಗರಿಕರೆಲ್ಲ ಏನ್ಬಿಟ್ಟು ಮನೆಯಲ್ಲಿ ಇರ್ತಕ್ಕಂಥ ಅವತ್ತಿನ ಮಹಾರಾಜನ ಕಾಲದ ಮನೆಯಲ್ಲಿ ಇರ್ತಕ್ಕಂಥ ಕಂಚುಗಳನ್ನೆಲ್ಲ 10 kg 20 kg ಅಂತ ದಾನವಾಗಿ ಹುಡುಗಾಯಿ ಕೊಟ್ಟಾಗ ಅದೇ ಕಂಚಿನದಿಂದ ಆ ಲೋಹ ಮಾಡಿಬಿಟ್ಟು ಅದನ್ನು ಕರಗಿಸಿಬಿಟ್ಟು ಅದೇ ಕಂಚಿಲಿದ್ದು ಮಹಾತ್ಮ ಗಾಂಧೀಜಿ ಒಂದು ನೆನಪಿನ ಕಾರ್ಗಿಡಿ ಇರಬೇಕು, ತುರುವನೂರಿನಲ್ಲಿ ಹೋರಾಟ ಮಾಡಿದ್ದಕ್ಕೆ ಒಂದು ಕಾಣಿಕೆಯಾಗಿ ಇರಬೇಕು ಅಂತ ಹೇಳಿಬಿಟ್ಟು ನಮ್ಮ ತುರುವನಲ್ಲಿ 7 ಅಡಿಯ ಒಂದು ಕಂಚಿನ ಪ್ರತಿಮೆಯನ್ನು ಮಾಡೋಕ್ಕೆ ಒಂದು ವಿಶ್ವಕರ್ಮರಿಗೆ ಕೊಟ್ವಿ. ಆ ವಿಶ್ವಕರ್ಮಲಿದ್ದ ಪ್ರತಿಭಟನೆ ಮಾಡಿ ಅದು ಒಂದು ಪ್ರತಿಮೆ ತಯಾರು ಮಾಡಿದಾಗ ಈ ಪ್ರತಿಮೆಯನ್ನು ಎಲ್ಲಿ ನಿಲ್ಲಿಸಬೇಕು, ನಮಗೆ ಸ್ವತಂತ್ರ ಬಂತು, ಮಧ್ಯರಾತ್ರಿಯಲ್ಲಿ ಸ್ವತಂತ್ರ ಬಂತು, ನಮಗೆ ಪ್ರೀತಿಯ ಭಾರಿ ನಾವು ವಿಜೃಂಭಣೆಯಿಂದ ಪಟಾಕಿ ಸಿಡಿಸಿ ಊರಲ್ಲಿ ಹಬ್ಬದ ಆಚರಣೆ ಮಾಡಿಬಿಟ್ಟು ತೋರಣಗಳಿಂದ ಕಟ್ಟಿ ಊರಿ ಇಡೀ ಅಲಂಕಾರ ಮಾಡಿಬಿಟ್ಟು ಎಲ್ಲಿ ಮಾಡಬೇಕು, ಈ ಪ್ರತಿಮೆ ಎಲ್ಲಿ ತಾಪ್ ಮಾಡಾಗ ಆಗ ವಿಜಯಲಿಂಗಪ್ಪರವ್ರನ್ನ, ಕೊಂಡಜ್ಜಿ ಬಸಪ್ಪನ, ಓಜಿ ಎಲ್ಲ ಮುಖಂಡರನ್ನೆಲ್ಲ ಸೇರಿಸ್ಬಿಟ್ಟು ಎಲ್ಲಿ ಮಾಡಿರೋ ಒಳ್ಳೆಯದು ಅಂತೇಳಿ ಮೈಸೂರು ರಾಜ್ಯದ ಅವರ ಅಧಿಕಾರದಲ್ಲಿದ್ದಾಗ ಒಂದು ಊರಿನ ಒಂದು ಬತ್ತೇರಿ ಇದು ಈ ಜಾಗ ಬತ್ತೇರಿ ಮೇಲೆ ಮಾಡಿದರೆ ಸುತ್ತ
150 ಕಿಲೋಮೀಟ್ರ್ ಕಾಣುತ್ತೆ ಮಹಾತ್ಮ ಗಾಂಧೀಜಿಯವರು ಅಲ್ಲಿವರೆಗೆ ಅವ್ರ ಶಾಂತಿಯುತವಾದ ಒಂದು ಕಾಣುತ್ತೆ ಅಂತ ಹೇಳ್ಬಿಟ್ಟು ಈ ಬತ್ತೇರಿ ಮೇಲೆ 100 ಅಡಿ ಬತ್ತೇರಿಯ ಮೇಲೆ ಅವರ ವಿಗ್ರಹವನ್ನು ಸ್ಥಾಪನೆ ಮಾಡಿದ್ವಿ ಸರ್. ಅವತ್ತಿನ ದಿವಸ ಹಬ್ಬದ ರೀತಿ ಎಲ್ಲ ಇದನ್ನ ಮಾಡಿ ಮಾಡಿದಾಗ ನಿಜಲಿಂಗಪ್ಪನವರ ಅಧ್ಯಕ್ಷತೆಯಲ್ಲಿ ಮತ್ತು ಊರಿನ ಈರಣ್ಣಗೌಡರು ಮತ್ತು ಗೋವಿಂದ ರೆಡ್ಡಿ ಇವರು ಗಿಡ್ರಾಮಜ್ಜ ಮತ್ತು ಪಂದ್ರಪಲ್ಲಿ ರಾಮರೆಡ್ಡಿ ಮತ್ತು ಬಹಳ ಜನ ಎಲ್ಲ ಜನಾಂಗದ ಮುಖಂಡರುಗಳು ಯರ್ಯಪ್ಪ ಮತ್ತು 7 ಜನ ಯಗರ್ಬ ಕುರುಬಜ ಗೆಜಕರ ನಮ್ಮ ಉಜ್ಜಿನಿ ಭೀಮಪ್ಪ ಮತ್ತು ಕಿಷ್ಟಪ್ಪ ಎಲ್ಲರೂ ಕುರುಬ ಜನ ಮುಖಂಡ ಎಲ್ಲ ಜನ ನಾಯಕರ ಜನಾಂಗದ ಎಲ್ಲ ಜನರ ಮುಖಂಡ ಸೇರಿಬಿಟ್ಟು ನಾವು ನಾವು ವಿಜೃಂಭಣೆಯಿಂದ ಈ ಕೋಟೆ ಮೇಲೆ ನಿರ್ಮಿಸ್ಬೇಕಂತ ಹೇಳ್ಬಿಟ್ಟು ಒಂದು ಹಬ್ಬದ ರೂಪದಲ್ಲಿ ಈ ಕೋಟೆಯಲ್ಲಿ ಇದು ಮಾಡಿಬಿಟ್ಟು ಇದನ್ನು ಪ್ರತಿಪಾದನೆ ಮಾಡಿದ್ವಿ. ಮುಂಚೆ ಯಾರೊಬ್ಬ ಮುಖಂಡರಲ್ಲಿ ಈ ಮೂವರು ನಿಜಲಿಂಗಪ್ಪ, ಕೋಚಿ, ಬೋರಯ್ಯ ಮತ್ತು ಕೊಂಡಜ್ಜಿ ಬಸಜ್ಜ ಮತ್ತು ಊರಿನ ಎಲ್ಲ ನಮ್ಮ ಜಿಲ್ಲೆಯ ಎಲ್ಲ ಮುಖಂಡದಲ್ಲಿ ಒಂದು ತೀರ್ಮಾನ ಮಾಡಿಬಿಟ್ಟು ಇದನ್ನು ತುರುವನೂರಿನಲ್ಲಿ ಪ್ರತಿಷ್ಠಾಪನೆ ಇವತ್ತು ಮಾಡಬೇಕು. ಊರಿನವರು ಎಲ್ಲ ಚೆಂದ ಕೊಟ್ಟಿದ್ದಾರೆ, ಒಂದು ಪ್ರತಿಮೆಯನ್ನು ಮಾಡೋಕ್ಕೆ ಒಂದು ಕೊಟ್ಟಿದ್ದಾರೆ, ಊರಿನ ಒಂದು ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಆ ಊರಿನ ಹೆಸರು ಉಳಿಸ್ಬೇಕಂತ ಹೇಳ್ಬಿಟ್ಟು ಇದೇ ತುರುವನೂರಿನಲ್ಲೇ ಮಾಡಬೇಕು ಅಂತೇಳಿ ಅವತ್ತು ತೀರ್ಮಾನ ಮಾಡಿ ಇಲ್ಲಿ ಮಾಡಿದ್ರಿ ಸರ್. ಈಗ ಮಹಾತ್ಮ ಗಾಂಧೀಜಿಯವರು ಬಂದಿದ್ರ ಈ ಜಾಗಕ್ಕೆ? ಹೌದು ಸರ್, ಮಹಾತ್ಮ ಗಾಂಧೀಜಿಯವರು ಬರ್ಬೇಕಂತೇಳಿ ನಾವು ಇಡೀ ಊರಿನ ಎಲ್ಲರೂ ನಾವು ಬೇಡಿಕೆ ಇಟ್ವಿ. ಮಹಾತ್ಮ ಗಾಂಧಿ ಉದ್ಘಾಟನೆ ಮಾಡೋಕೆ ಅವರೇ ಬರ್ಬೇಕಾಯ್ತು. ಬಂದಾಗ ಏನಾಯ್ತು, ಕಾರಣಾಂತರದಿಂದ ಅವರಿಗೆ ಭಾರಿ ಜ್ವರ ಬಂದ್ಬಿಟ್ಟು ಈ ಪ್ರತಿಭಟನೆ ಭಾಗಬಿಟ್ಟು ಭಾರಿ ಆರೋಗ್ಯ ಸ್ಥಿತಿ ಏರ್ಪೇರ್ ಆದಾಗ ಅವ್ರ ಆತ್ಮ ಕಾರ್ಯದರ್ಶಿನ ಕರೆಸಿದ್ರು. ಕಳಿಸಿ ಅವರ ಮುಖಾಂತರ ನಿಜಲಿಂಗಪ್ಪರು, ಕೊಂಡಜ್ಜಿ ಬಸಪ್ಪನವರು ಮತ್ತು ಓಚಿಗ ಎಲ್ಲ ಇಡೀ ಚಿತ್ರದುರ್ಗ ಜಿಲ್ಲೆ ಎಲ್ಲಾ ಮುಖ ನಾಯಕರೆಲ್ಲ ಸೇರಿಬಿಟ್ಟು ಇದನ್ನು ವಿಜೃಂಭಣೆಯಿಂದ ಪ್ರತಿಷ್ಠಾಪನೆ ಮಾಡಿದ್ವಿ. ಮುಂದಿನ ದಿನಗಳೇ ಮಹಾತ್ಮ ಗಾಂಧೀಜಿ ಅವರು ಏನಾದ್ರು ಮತ್ತೆ ಈ ಕಡೆ ಬಂದ ತಿರ್ಗಾ ಮುಂದಿನ ದಿನದಲ್ಲಿ ಏನಾಯ್ತು, ನಮ್ಮ ನಿಜಲಿಂಗಪ್ಪನವರು ಮುಖ್ಯಮಂತ್ರಿ ಆದರು. ಮುಖ್ಯಮಂತ್ರಿ ಆದಾಗ ಅವರು ಈ ಓಡಾಟ ಮಾಡಿರ್ತಕ್ಕಂಥ ನೆನಪಿಗೋಸ್ಕರ ಈ ಸ್ಟ್ಯಾಚನ್ನ ನಾವು ಈ ಥರ ಮಾಡಬಾರ್ದು, ಇದನ್ನು ಕ್ಲೀನಾಗೆ ಇದು ಮಾಡಿಬಿಟ್ಟು ಕ್ವಾಟೆ ಟೈಪ್ ಮಾಡಿಬಿಟ್ಟು ಅದು ಹೆಸರು ಉಳಿಸ್ಬೇಕಂತ ಇದಕ್ಕೆ ಸುತ್ತ ಸಿಮೆಂಟ್ ಮಾಡಿ ಇದಕ್ಕೆಲ್ಲ ಕಂಚಿನ ಒಂದು ಎಲ್ಲ ಸ್ಟ್ಯಾಚು ಇದೆಲ್ಲ ಮಾಡಿಬಿಟ್ಟು ವಿಜೃಂಭಣೆಯಿಂದ ಮಾಡಿಬಿಟ್ಟು ಯಾರೇ ಬಂದು ನೋಡಿ ಚೆನ್ನಾಗಿರ್ಬೇಕಂತ ನಿಜಲಿಂಗಪ್ಪರ ಅಧ್ಯಕ್ಷತೆಯಲ್ಲಿ ಇದು ಮಾಡಿದ್ವಿ ಸರ್. ಇದನ್ನು ಕ್ವಾಟೆಯನ್ನು ನಿರ್ಮಾಣ ಮಾಡಿದಾಗ ಇವತ್ತಿನವರೆಗೂ ಪ್ರತಿ ದಿವಸ ಪೂಜೆ ಪ್ರತಿಯೊಂದು ನಡೀತೈತೆ. ಆಗಸ್ಟ್ ಸ್ವತಂತ್ರ ಬಂದಾಗ ನಮ್ಮದು ಅವತ್ತು ಬಂದಿದ್ದ ದಿವಸ 15 ಆಗಸ್ಟ್ 15 ಇಡೀ ಊರಿನ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡ ವಯಸ್ಸಾದವರೆಗೂ ಇಡೀ ಊರಿನಲ್ಲಿ ಇದೇ ಸ್ಟ್ಯಾಚು ಮುಂದೆನೆ ವಿಜೃಂಭಣೆಯಿಂದ ಒಂದು ಧ್ವಜವನ್ನು ಸ್ವತಂತ್ರ ನಮಗೆ ಬಂದಿದ್ದಕ್ಕೋಸ್ಕರ ಧ್ವಜವನ್ನು ಹಾರಿಸ್ತೀವಿ. ನಾವು ದೇಶ ನಮಗೆ ಅಧಿಕಾರ ಬಂದಿದೆ ಅಂತ ಹೇಳ್ಬಿಟ್ಟು, ಪ್ರಜಾಪ್ರಭುತ್ವ ಬಂದಿದೆ ನಮಗೆ ಸಿಕ್ಕಿದೆ ಅಂದ್ಬಿಟ್ಟು ಧ್ವಜವನ್ನು ಫ್ಲಾಗ್ ಮಾಡ್ತೀವಿ. ಅವತ್ತಿನ ದಿವಸ ಒಂದು ಹಬ್ಬದ ರೂಪದಲ್ಲಿ ಅಲಂಕಾರ ಮಾಡಿ ಮಾವಿನ ತೋರಣ ಎಲ್ಲ ಕಟ್ಬಿಟ್ಟು ಎಲ್ಲ ಇದರಿಂದ ನಾವು ವಿಜೃಂಭಣೆಯಿಂದ ಮಾಡ್ತೀವಿ ಸರ್ ನಾವು. ಮಹಾತ್ಮ ಗಾಂಧೀಜಿ ಅವರು ಇದ್ರ ಬಗ್ಗೆ ಮತ್ತೆ ಏನಾದ್ರು ಬಂದ್ರು. ಇದೆಲ್ಲ ಆದ್ಮೇಲೆ ಮತ್ತೆ ದಾವಣಗೆರೆ ಬಂದ್ರು. ದಾವಣಗೆರೆ ಬಂದಾಗ ಇಡೀ ಊರಿನ ಜನ ಎಲ್ಲರೂ ನಾವು ವೆಹಿಕಲ್ಗಳು ಮಾಡ್ಕೊಂಡು ದಾವಣಗೆರೆಗೆ ದಾವಣಗೆರೆ ಬಂದಾಗ ತುರುವನೂರಿನ ಜನಗಳು ಬಂದಿದ್ದಾರೆ ಕಾರಣಕ್ಕೆ ಬಂದು ಅತೀ ಪ್ರೀತಿಯಿಂದ ದುಃಖದ ರೀತಿಯಲ್ಲಿ ಒಂದು ಪುಷ್ಪ ಒಂದು ಏನಂತ ಆನಂದ ಬಾಷ್ಪ ಆ ಕಣ್ಣೀರು ಇವತ್ತು ನಾನು ನೋಡೋಕ್ಕೆ ಬಂದುಬಿಟ್ರು, ನಾನೇ ಹೋಗ್ಬೇಕಾಯ್ತು, ಅವರೇ ಬಂದ್ರೆ ಎಲ್ಲ ಕಾರ್ಯಕ್ರಮ ರದ್ದು ಮಾಡಿಬಿಟ್ಟು ಮೊದಲು ಅವ್ರು ಕರೀರಿ, ತುರುವನೂರಿನ ಎಲ್ಲರೂ ಕರೀರಿ ಅಂತ ಹೇಳ್ಬಿಟ್ಟು ಇಡೀ ಊರಿನ ಜನನ ಎಲ್ಲರನ್ನ ಕರೆಸಿಬಿಟ್ಟು ಎಲ್ಲರಿಗೆ ಅವರು ನಮಗೆ ಹಬ್ಬಕ್ಕೆಂಬಿಟ್ಟು ಎಲ್ಲರೂ ಕೊಂಡಾಡಿಬಿಟ್ಟು ಒಳ್ಳೆ ತ್ಯಾಗ ಮಾಡಿದ್ರಿ, ಒಳ್ಳೆ ಹೆಸರು ಉಳಿಸಿದ್ರಿ ಅಂತ ಹೇಳ್ಬಿಟ್ಟು ಹೇಳಿದರು. ಅದಕ್ಕೋಸ್ಕರ ನನ್ನ ಪ್ರತಿಭೆಯಲ್ಲಿ ನೀವು ಮಾಡಿದ್ರಿ, ಭಾರಿ ಖುಷಿ ಆಯ್ತು. ನಿಮಗೆ ಯಾವತ್ತು ಚಿರನುಡಿಯಾಗಿ ನಾವು ಇರ್ತೀವಿ ಅಂತೇಳಿ ಆಶ್ವಾಸನೆ ನಮ್ಮ ಮಹಾತ್ಮ ಗಾಂಧಿ ಕೊಟ್ಟರು. ಆ ಕೊಟ್ಟ ಒಂದು ಇದಕ್ಕೋಸ್ಕರ ಈ ತುರುವನೂರಿನಲ್ಲಿ ಇವತ್ತಿನವರೆಗೂ ಆ ಆಶೀರ್ವಾದ ಕಾಪಾಡ್ಕೊಂತ ಬರ್ತಾ ಇದ್ವಿ ಸರ್. ಅದೇ ಆಶೀರ್ವಾದದಿಂದ ಈ ತುರುವನೂರಿನಲ್ಲಿ ವಿದ್ಯಾಭ್ಯಾಸ ಯಾವುದೇ ಆಗಲಿ ಪ್ರತಿ ಇದರಲ್ಲಿ ಪ್ರತಿ ಇದಕ್ಕೆ ವಿದ್ಯೆಯಲ್ಲಿ ಪ್ರತಿಷ್ಠಾನ ಇದಕ್ಕಲ್ಲಿ ವಿದ್ಯಾವಂತರಾಗಿ ಜಾಸ್ತಿ ಇಲ್ಲೇ ಬರ್ತಿರೋದು. ಪ್ರತಿ ಎಲ್ಲ ಆಫೀಸರ್ಗಳಲ್ಲಿ ಅತಿ ಹೆಚ್ಚು ನಾವು ಮಹಾತ್ಮ ಗಾಂಧಿ ಹೆಸರು ಹೇಳ್ಕೊಂಡು ಇವತ್ತಿನ ದಿವಸ ಮುಂದುವರಿತಾ ಇದ್ದಾರೆ ಸಲ. ತುರುವನೂರಿನ ಎಲ್ಲ ನಾಗರಿಕರು ನಮ್ಮ ಊರಿನಲ್ಲೇ ಇದ್ದಾವೆ, ಮಹಾತ್ಮ ಗಾಂಧೀಜರು ಇದ್ದಾರೆ, ಬಂದು ಒಯ್ದಂತೆ ಎಲ್ಲ ಕಡೆಗೂ ಅವ್ರು ಪ್ರಚಾರ ಮಾಡಿ ಇವತ್ತಿನ ದಿವಸ ವಿಜೃಂಭಣೆಯಿಂದ ಊರಿನ ಒಂದು ಗೌರವ ಇವತ್ತಿನವರೆಗೂ ಕಾಪಾಡ್ಕೊಂಬರ್ತಿರೋದು ಅದೇ. ಎಲ್ಲೇ ಹೋದ್ರು ತುರುವನೂರಿನ ನಾವು ಸ್ವತಂತ್ರ ಬಂದಾಗ ಚಿತ್ರದುರ್ಗಕ್ಕೆ ಫ್ಲಾಗ್ ಬಂದಾಗ ಯಾರೇ ಹೋದ್ರು ರಾಜ್ಯ ಒಂದು ಉಸ್ತುವಾರಿ ಮನುಷ್ಯಗಳು ರಾಜ್ಯದ ಬಂದಾಗ ಫಸ್ಟ್ ಕೊಂಡಾಡೋದೇ ತುರುವನೂರು ಕೊಂಡಾಡ್ಬಿಟ್ಟು ಆಮೇಲೆ ಮುಂದಿಂದ ಅವ್ರ ಕಾರ್ಯಕ್ರಮಗಳೆಲ್ಲ ಇದು ಮಾಡ್ತಾರೆ ಸರ್. ಮಹಾತ್ಮ ಗಾಂಧೀಜಿಯವರೊಂದು ನೆನಪಿನ ಕಾಣಿಕೆಗೋಸ್ಕರ ಅತಿ ಹೆಚ್ಚು ವಿದ್ಯಾವಂತರಾಗಿ ನಾವು ಒಳ್ಳೆಯ ವಿದ್ಯಾಭ್ಯಾಸದಲ್ಲಿ ಹೋದರೆ ಊರಿನ ಒಂದು ಅನುಕೂಲಕ್ಕೆ ಒಂದು
ಒಂದೆಲ್ಲ ಒಳ್ಳೆಯದಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಅತಿ ಹೆಚ್ಚು ವಿದ್ಯಾವಂತರಾಗಿ ಇವತ್ತಿನ ದಿವಸ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ದೇಶದಲ್ಲಿ ಇವತ್ತು ಭಾಳ ಕಡೆಯನ್ನು ಒಳ್ಳೆಯ ಹೆಸರು ಪಡೆದಂಥ ಇವತ್ತು ವಿದ್ಯಾವಂತರು ಬಹಳ ಜನ ಇದ್ದಾರೆ ತುರುವನೂರಿನಲ್ಲಿ. ಯಾಕಪ್ಪ ಅಂದರೆ ಮಹಾತ್ಮ ಗಾಂಧೀಜಿಯ ಒಂದು ಕೃಪೆಯಿಂದ ಭಾರೀ ಜನ ವಿದ್ಯಾವಂತರಾಗಿ ಇವತ್ತು ಒಳ್ಳೆಯ ಸ್ಥಾನದಲ್ಲಿದ್ದಾರೆ ತುರುವನೂರಿನಲ್ಲಿ. ಇವತ್ತಿಗೆ ಈ ಊರಿನ ನೆನೆಸ್ತಾರೆ. ಹೌದು, ತುರುವನೂರು ನೆನೆಸ್ತಾರೆ ಇವತ್ತಿನ ದಿವಸ. ಇಲ್ಲಿ ಹಾಗೆ ಇನ್ನೊಂದು ಮಹಾತ್ಮ ಗಾಂಧೀಜಿಯವ್ರ ಮೂರ್ತಿ ಆಗ್ತಾ ಇದೆ ಅಂತ ಕೇಳಿದ್ವಿ. ಹೌದು ಸರ್, ಇಲ್ಲಿ ಇದೇ ಸ್ವತಂತ್ರ ಹೋರಾಟ ಮಾಡೋದಕ್ಕೋಸ್ಕರ ನೆನಪಿನಕ್ಕೋಸ್ಕರ ಮಹಾತ್ಮ ಗಾಂಧೀಜಿ ಒಂದು ಅಲ್ಲಿ ಊರಿನ ಒಂದು ಬಾವಿ ಸಹ ಅದನ್ನೆಲ್ಲ ಭರ್ತಿ ಮಾಡಿಬಿಟ್ಟು ಅದರಲ್ಲಿ ಒಂದು 200-300 ಅಡಿ ಅಗಲದಲ್ಲಿ ಇವತ್ತಿನ ದಿವಸ ಪಾರ್ಕ್ ನಿರ್ಮಾಣ ಮಾಡಿ ಮಹಾತ್ಮ ಗಾಂಧೀಜಿಯ ಹೈಟೆಕ್ ಪಾರ್ಕ್ ನಿರ್ಮಾಣ ಮಾಡಿ ಆ ಪಾರ್ಕ್ನಲ್ಲಿ ಮಹಾತ್ಮ ಗಾಂಧೀಜಿಯ ಇನ್ನೂ ಒಂದು ವಿಧಾನಸೌಧ ಮುಂದೆ ಕುಳಿತಿರ್ತಕ್ಕಂಥ ಆ ವಿಗ್ರಹಗಳನ್ನ ಅದೇ ಥರನೇ ಇವತ್ತು ಒಂದು ವಿಗ್ರಹನ ಸ್ಥಾಪನೆ ಮಾಡ್ತೀವಿ ಸರ್ ಅಲ್ಲಿ. ಈಗ ಇನ್ನೊಂದು ಸ್ವಲ್ಪ ದಿನದಲ್ಲಿ ಮುಂದಿನ ತಿಂಗಳಲ್ಲಿ ಉದ್ಘಾಟನೆ ಇರ್ತದೆ. ಹೌದು ಸ್ನೇಹಿತರೆ, ಇಷ್ಟೊತ್ತವರೆಗೂ ರೆಡ್ಡಿ ಅವರು ತುಂಬ ಮಾಹಿತಿ ಕೊಟ್ಟರು ಈಚಲ ಮರದ ಚಳುವಳಿ ಬಗ್ಗೆ. ಈ ಚಳುವಳಿ ಹ್ಯಾಕ್ ಪ್ರಾರಂಭ ಆಯಿತು, ಅದರಿಂದ ಎಷ್ಟು ಕಷ್ಟಗಳಿತ್ತು ಎಲ್ಲ ಹೇಳ್ಕೊಂಡಿದ್ದಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸರ್ ನಮಸ್ತೆ, ತುಂಬ ಧನ್ಯವಾದ.